ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನೀವು ಕೂಡ ಅಷ್ಟೇ ಯೂಟ್ಯೂಬಲ್ಲಿ ಇದ್ದೀರಾ, ಓಕೆನಾ, ದಿನಾ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ. ಆದರೆ ನಮ್ಮೊಂದು ಚಾನಲಲ್ಲಿ ಯಾವುದೇ ಒಂದು ವಿಡಿಯೋ ವೈರಲ್ ಆಗ್ತಾ ಇಲ್ಲ, ಓಕೆನಾ. ಕೆಲವರು ಹೆಂಗಪ್ಪ ಅಂದ್ರೆ ತಿಂಗಳಾನ್ಗಟ್ಟಲೆ ಇರ್ತಾರೆ, ವರ್ಷಗಟ್ಟಲೆ ಯೂಟ್ಯೂಬಲ್ಲಿ ಇದ್ದಾರೆ, ಆದರೆ ಅವರೊಂದು ವೀಡಿಯೋಸ್ಗಳಿಗೆ ವ್ಯೂಸೇ ಬರ್ತಾ ಇಲ್ಲ, ಓಕೆನಾ. ವ್ಯೂಸ್ ಬರ್ತಾ ಇಲ್ಲ ಅಂದ್ಬಿಟ್ಟು ಅವರೊಂದು ಚಾನಲ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ, ಓಕೆನಾ. ಈ ಥರ ಮಾಡೋದ್ರಲ್ಲಿ ಏನಪ್ಪ ಅಂತಂದ್ರೆ ಏನು ಯೂಸ್ ಇಲ್ಲ ಅಂತ ಹೇಳ್ತೀನಿ ನಾನು ಫಸ್ಟ್ ಆಫ್ ಆಲು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಪ್ರತಿಯೊಬ್ಬರು ಒಂದು ತಪ್ಪನ್ನು 101% ಮಾಡ್ತಾರೆ. ಆ ಒಂದು ತಪ್ಪು ಮಾಡೋದ್ರಿಂದ ನಿಮ್ಮೊಂದು ವೀಡಿಯೋಸು ಯಾವತ್ತಿಗೂ ವೈರಲ್ ಆಗಲ್ಲ, ಓಕೆ. ಇದು ಬರೆದಿಟ್ಟಿಕೊಂಡು ಹೇಳ್ತೀನಿ ನಾನು. ಏನಕ್ಕಪ್ಪ ಅಂತಂದರೆ ಇದು ಪ್ರತಿಯೊಬ್ಬರು ಮಾಡ್ತಾರೆ ಆ ಒಂದು ತಪ್ಪು. ಆ್ಯಂಡ್ ಆ ಒಂದು ತಪ್ಪು ನೀವು ಯಾವಾಗ ಸರಿಪಡಿಸ್ಕೊತೀರಾ ಆವಾಗ ನಿಮ್ಮೊಂದು ವೀಡಿಯೋಸ್ಗಳು 101% ಹೇಳ್ತಾ ಇದ್ದೀನಿ ನಾನು ವೈರಲ್ ಅನ್ನೋದಾಗುತ್ತೆ ಗೈಸ್, ಓಕೆನಾ. ಆದರೆ ಯೂಟ್ಯೂಬಲ್ಲಿ ವೈರಲ್ ಆಗೋಕ್ಕೆ ಮೇನ್ ಕಾರಣ ಏನು, ಓಕೆನಾ, ನಿಮ್ಮೊಂದು ವೀಡಿಯೋ ಕ್ರಿಯೇಟಿವಿಟಿ, ಓಕೆನಾ. ಸೊ ನಿಮ್ಮೊಂದು ವೀಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಿಮ್ಮೊಂದು ವೀಡಿಯೋ ಜೊತೆ ಆಡಿಯನ್ಸ್ ಎಷ್ಟು ನಿಮಿಷ ಗಂಟೆ ನೋಡ್ತಾ ಇದ್ದಾರೆ, ಓಕೆನಾ. ಇದು ತುಂಬ ಅಂದರೆ ತುಂಬ ಮ್ಯಾಟರ್ ಆಗುತ್ತೆ. ನಿಮ್ಮೊಂದು ವೀಡಿಯೋ ವಾಚ್ ಟೈಮ್ ಎಷ್ಟು ಬರ್ತಿದೆ, ಓಕೆನಾ. ವಿಡಿಯೋ ವೈರಲ್ ಆಗೋಕ್ಕೆ ಮೇನ್ ಕಾರಣ ಏನು, ವಾಚ್ ಟೈಮ್, ಓಕೆನಾ. ಆ ಒಂದು ವಾಚ್ ಟೈಮ್ ನಿಮ್ಮೊಂದು ವೀಡಿಯೋಗೆ ಬಂತು ಅಂತಂದರೆ ನಿಮ್ಮೊಂದು ವೀಡಿಯೋ 100% ವೈರಲ್ ಆಗುತ್ತೆ ಗೈಸ್, ಓಕೆ. ನಾನು ಹೇಳ್ತೀನಿ ಏನು ಅಂತ. ಆ್ಯಂಡ್ ಚಾನಲ್ ಏನಾದರೂ ಮೊದಲೇ ಸರ್ ಒಂದು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದು ಸಲ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ಕಂತ ನೋಟಿಫಿಕೇಶನಿಂದ ವಿಡಿಯೋ ಬರುತ್ತೆ ಗೈಸ್, ಓಕೆನಾ. ನೋಡಿ, ಸ್ಟಾರ್ಟಿಂಗಲ್ಲಿ ಒಂದು ವೀಡಿಯೋ ವೈರಲ್ ಆಗಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮೊಂದು ವೀಡಿಯೋ ಕ್ರಿಯೇಟಿವಿಟಿ ಆ ಥರ ಇರಬೇಕಾಗುತ್ತೆ. ನೀವು ಒಳ್ಳೆ ಟ್ಯಾಗ್ಸ್ಗಳನ್ನು ಹಾಕಬೇಕಾಗುತ್ತೆ, ಒಳ್ಳೆ ಟೈಟಲ್ ಆಗಬೇಕಾಗುತ್ತೆ, ಆ್ಯಂಡ್ ಡಿಸ್ಕ್ರಿಪ್ಷನ್ ಕೂಡ ಒಳ್ಳೆ ಡಿಸ್ಕ್ರಿಪ್ಷನ್ ಆಗಬೇಕಾಗುತ್ತೆ, ಆ್ಯಂಡ್ ವೀಡಿಯೋ ಕ್ರಿಯೇಟಿವ್ ಕೂಡ ಆ ಥರ ಇರಬೇಕಾಗುತ್ತೆ, ಓಕೆನಾ. ಆವಾಗಲೇ ನಿಮ್ಮೊಂದು ವೀಡಿಯೋ ವೈರಲ್ ಆಗುತ್ತೆ ಗೈಸ್, ಓಕೆ. ನಾನು ಹೇಳ್ತೀನಿ ಏನು ಅಂತ. ನೋಡಿ, ಸ್ಟಾರ್ಟಿಂಗಲ್ಲಿ ಏನಪ್ಪ ಅಂದ್ರೆ ಪ್ರತಿಯೊಬ್ಬರು ಮಾಡ್ತಾರೆ ಅವರೊಂದು ಚಾನಲಲ್ಲಿ ಅವರೊಂದು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಕೊಳ್ಳಿದ ನಂತರ ಆ ಒಂದು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡ್ತಾರೆ, ಓಕೆನಾ. ಇದು 100% ಮಾಡ್ತಾರೆ ಪ್ರತಿಯೊಬ್ಬರು. ಏನಕ್ಕಪ್ಪ ಅಂತ ನಾನು ಸ್ಟಾರ್ಟಿಂಗಲ್ಲಿ ಇದನ್ನು ಫಾಲೋ ಮಾಡಿದ್ದೆ. ಸೊ ನಾನು ಯೂಟ್ಯೂಬ್ ಬಗ್ಗೆ ತಿಳ್ಕೊತ ಇವಾಗ ಆ ಒಂದು ತಪ್ಪು ಅನ್ನೋದು ಮಾಡಲೇಬಾರ್ದು ಅಂತ ಅನಿಸ್ಬಿಡ್ತು, ಓಕೆನಾ. ಆ ಒಂದು ತಪ್ಪು ಅನ್ನೋದು ಮಾಡಲೇಬಾರ್ದು. ಏನಕ್ಕಪ್ಪ ಅಂತಂದ್ರೆ ನಾನು ಹೇಳ್ತೀನಿ ಏನು ಅಂತ. ಆ್ಯಂಡ್ ನೋಡಿ, ಸ್ಟಾರ್ಟಿಂಗಲ್ಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ ನಂತರ ತಕ್ಷಣ ಯೂಟ್ಯೂಬಲ್ಲಿ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಅನ್ನೋದು ಬರಲ್ಲ ಅವ್ರಿಗೆ, ಓಕೆನಾ. ಸೊ ವ್ಯೂಸ್ ಬಂದಿಲ್ಲ ಅಂತಂದರೆ ಅವ್ರೇನು ಮಾಡ್ತಾರೆ, ಅವರೊಂದು ವೀಡಿಯೋಸ್ಗಳನ್ನು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ಶೇರ್ ಮಾಡ್ತಾರೆ. ಸೊ ಶೇರ್ ಮಾಡಿದ ತಕ್ಷಣ ನಾವು ಅವರೊಂದು ವೀಡಿಯೋಸ್ಗಳಿಗೆ ನೋಡಲಿ ಅಂತ ನಾವು ಶೇರ್ ಮಾಡ್ತೀವಿ. ಆದರೆ ಅವನೇನು ಮಾಡ್ತಾನಂತಾರೆ, ನಾವು ಶೇರ್ ಮಾಡಿರ್ತೀವಲ್ಲ ನಮ್ಮ ಫ್ರೆಂಡ್ಸ್ಗೆ, ಅವನು ಕ್ಲಿಕ್ಕು ಕೂಡ ಮಾಡಲ್ಲ, ಓಕೆನಾ. ಏನೋ ಒಂದು ಸರಿ ಕ್ಲಿಕ್ ಮಾಡ್ತಾನೆ, ಓಪನ್ ಮಾಡ್ತಾನೆ, ಅಷ್ಟೇ ಬಿಟ್ಬಿಡ್ತಾನೆ, ಓಕೆನಾ. ಕೆಲವ್ರ ಹತ್ರ ಏನಪ್ಪ ನಾವೇ ಫೋನ್ ಮಾಡ್ತೀವಿ, ಮಗ ನಾನು ಈ ಥರ ವೀಡಿಯೋ ಕಳಿಸಿದ್ದೀನಿ, ಆ ವೀಡಿಯೋ ನೋಡೋ, ತುಂಬ ಯೂಟ್ಯೂಬಲ್ಲಿ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀನಿ, ಸೊ ಆ ವೀಡಿಯೋ ನೋಡು ಫುಲ್ ಅಂತ ಹೇಳ್ತೀವಿ ನಾವು. ಯಾರೋ ಕೆಲವೊಬ್ಬರು ನಿನ್ನ ಫ್ರೆಂಡ್ ಯಾರು ಇದ್ದರೆ ನೋಡ್ತಾನೆ, ಇಲ್ಲ ಅಂತಂದರೆ ಅದರಲ್ಲಿ ನೋಡೋದೇ ಇಲ್ಲ, ಓಕೆನಾ. ಯಾವಾಗ ನಿಮ್ಮೊಂದು ವೀಡಿಯೋ ಈ ಥರ ಕ್ಲಿಕ್ ಮಾಡಿ ವಾಪಸ್ ಬರ್ತಾ ಇದ್ದಾನೆ ಅವನು, ನಿಮ್ಮೊಂದು ಆಡಿಯನ್ ರಿಟೆನ್ಷನ್ ಇದೆಯಲ್ಲ ಅದು ಅಲ್ಲೇ ಡ್ಯಾಮೇಜ್ ಆಗೋಯ್ತು. ಯೂಟ್ಯೂಬ್ ಅವರು ಇಷ್ಟು ಜನಕ್ಕಂತ ಕಳಿಸ್ತಾರೆ ಅದನ್ನು, ಓಕೆನಾ, ಅದು ಕೂಡ ಡ್ಯಾಮೇಜ್ ಆಗೋಯ್ತು. ಏನು ಗೊತ್ತಾ, ನಿಮ್ಮೊಂದು ವೀಡಿಯೋ ವೈರಲ್ ಆಗೋಕ್ಕೆ ಮೇನ್ ಕಾರಣ ಏನು, ವಾಚ್ ಟೈಮ್, ಓಕೆನಾ. ವಾಚ್ ಟೈಮ್ ಅಂತಂದರೆ ನಿಮ್ಮೊಂದು ವೀಡಿಯೋ ಒಂದು 5 ನಿಮಿಷ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಆ ಒಂದು 5 ನಿಮಿಷದಲ್ಲಿ ಅಟ್ಲೀಸ್ಟ್ ಒಂದು 2.5 ನಿಮಿಷ 3 ನಿಮಿಷ ಆ ಒಂದು ವೀಡಿಯೋ ನೋಡಲೇಬೇಕು. ನೋಡಿದ್ರೇ ಆ ಒಂದು ವೀಡಿಯೋ ಒಂದು ಒಳ್ಳೆ ವಾಚ್ ಟೈಮ್ ಆಗುತ್ತೆ. ಅದರಲ್ಲಿ ನೀವು ಫುಲ್ ವೀಡಿಯೋ 5 ನಿಮಿಷ ವೀಡಿಯೋ ಏನಾದ್ರು ನೋಡ್ಬಿಟ್ರು ಅನ್ಕೊಂಡು 100% ಹೇಳ್ತಾ ಇದ್ದೀನಿ ನಿಮ್ಮೊಂದು ವೀಡಿಯೋ ವೈರಲ್ ಆಗುತ್ತೆ ಗೈಸ್, ಓಕೆನಾ. ಯಾವಾಗ ನೀವು ಸ್ಟಾರ್ಟಿಂಗಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ ನಂತರನೇ ಚಾನಲಲ್ಲಿ ನೀವು ಇಬ್ಬರಿಗೂ ಶೇರ್ ಮಾಡ್ತೀನೋ, ಶೇರ್ ಮಾಡಿದ ತಕ್ಷಣ ಅಷ್ಟೇ ಆ ಒಂದು ವೀಡಿಯೋಗೆ ಯಾವತ್ತಿಗೂ ವೈರಲ್ ಆಗಲ್ಲ. ನಿಮ್ಮ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ, ನೋಡಿ ಸ್ಟಾರ್ಟಿಂಗಲ್ಲಿ ನಾನು ಏನು ತಪ್ಪು ಮಾಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ನೀವು ಅಪ್ಲೋಡ್ ಮಾಡುವ ವಿಧಾನ ಕೂಡ ನಾನು ಹೇಳ್ತೀನಿ, ಹೆಂಗೆ ಅಪ್ಲೋಡ್ ಮಾಡೋದು, ಯಾವ ತಪ್ಪುಗಳನ್ನು ಮಾಡಬಾರ್ದು ನಿಮ್ಮೊಂದು ಚಾನಲಲ್ಲಿ, ಓಕೆನಾ. ಆವಾಗ ಹೇಳ್ತೀನಿ 100% ಗ್ಯಾಸ್ ನಿಮ್ಮೊಂದು ವೀಡಿಯೋ ವೈರಲ್ ಆಗುತ್ತೆ. ಸೊ ನಮ್ಮ ಚಾನಲಲ್ಲಿ ಏನಪ್ಪ ಅಂತಂದರೆ ಇವಾಗ ಪ್ರೆಸೆಂಟ್ 240 ಸಬ್ಸ್ಕ್ರೈಬರ್ ಆಗಿದ್ದಾರೆ, ಓಕೆನಾ. 240 ಅಂತಂದರೆ ಇದೇನಪ್ಪ ಅಂತಂದು ನಾನು 1-2 ತಿಂಗಳಿಂದ ಮಾಡಿರುವಂಥ ಸಬ್ಸ್ಕ್ರೈಬರ್ಸು, ಓಕೆನಾ. ಸ್ಟಾರ್ಟಿಂಗಲ್ಲಿ ನಮ್ಮ ಇದಕ್ಕಿಂತ ಮುಂಚೆ ಕೂಡ ಒಂದು ಚಾನಲ್ ಇತ್ತು, ನಿಮಗೆಲ್ಲ ಗೊತ್ತಿದೆ. ಸೊ ಆ ಒಂದು ಚಾನಲ್ ಯೂಟ್ಯೂಬಿಂದ ಡಿಲೀಟ್ ಆಗಿದೆ, ಸ್ಟ್ರೈಕ್ ಬಂದ್ಬಿಟ್ಟು. ಆ್ಯಂಡ್ ಇದು ಬಂದ್ಬಿಟ್ಟು ನನ್ನ ಸೆಕೆಂಡ್ ಚಾನಲ್, ಓಕೆನಾ. ಸೆಕೆಂಡ್ ಚಾನಲ್ ಯಾರು ಒಬ್ಬರು ಫೋನು ಎತ್ಕೊಂಡು ಕೂಡ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನೊಂದು ಚಾನಲ್ನ. ಏನಕ್ಕಪ್ಪ ಅಂತಂದರೆ ನನಗೆ ಗೊತ್ತು ಹಳೆ ಚಾನಲಲ್ಲಿ ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾವ ಥರ ಯೂಟ್ಯೂಬಲ್ಲಿ ವರ್ಕ್ ಮಾಡಿದ್ರೆ ನಮ್ಮೊಂದು ಚಾನಲ್ ಗ್ರೋ ಆಗುತ್ತೆ, ಯಾವ ಥರ ಕಂಟೆಂಟ್ ಪೋಸ್ಟ್ ಮಾಡಿದ್ರೆ, ಯಾವ ಥರ ವೀಡಿಯೋನೇ ಕ್ರಿಯೇಟ್ ಮಾಡಿದ್ರೆ ನಮ್ಮೊಂದು ವೀಡಿಯೋಸ್ಗಳು ವೈರಲ್ ಆಗುತ್ತೆ, ಓಕೆನಾ. ನನ್ನೊಂದು ಚಾನಲ್ ಇದೆ ಅಂತಲ್ಲ, ಇದಕ್ಕಿಂತ ಮುಂಚೆ ಕೂಡ ತುಂಬ ಚಾನಲ್ಸ್ ಇದ್ದಾವೆ. ಬಟ್ ನನಗೆ ಎಲ್ಲ ಕಡೆನೂ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟು ಲಾಸ್ಟಲ್ಲಿ ಒಂದು ಟೆಕ್ಕಲ್ಲಿ ಕಚ್ಕೊಂಡ್ಬಿಟ್ಟೆ ನಾನು. ಸೊ ಅದಕ್ಕೆ ಇವಾಗ ಏನಪ್ಪ ಅಂದ್ರೆ ನನಗೆ ಗೊತ್ತಿರುವಂಥ ಕಂಟೆಂಟು ಟೆಕ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ತುಂಬ ಜನ ಸೋಷಲ್ ಮೀಡಿಯಾದಲ್ಲೂ ಕೂಡ ದುಡ್ಡನ್ನು ತುಂಬ ಜನ ಮಾಡ್ತಾ ಇದ್ದಾರೆ, ಓಕೆನಾ. ಇದರ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಆದರೆ ತುಂಬ ಜನ ಕೂಡ ಆಸೆ, ನಾನು ಕೂಡ ಯೂಟ್ಯೂಬಲ್ಲಿ ಬರಬೇಕು, ನಾನು ಕೂಡ ಫೇಸ್ಬುಕ್ಕಲ್ಲಿ ಫೇಮಸ್ ಆಗಬೇಕು, ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ಮಾಡಿಬಿಟ್ಟು ಫೇಮಸ್ ಆಗಬೇಕು ಅಂತ. ಆದರೆ ಏನು ಮಾಡ್ತೀಯ, ಅವರೊಂದು ವೀಡಿಯೋಸನ್ನು ಅವರೊಂದು ಚಾನಲಲ್ಲಿ ಈ ಥರ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ.
ಏನಕ್ಕಪ್ಪ ಅಂತ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಓಕೆ, ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಇದು 100% ನಿಜಾನೇ. ಯೂಟ್ಯೂಬಲ್ಲಿ ಏನಪ್ಪ ಅಂತಂದರೆ ವೀಡಿಯೋ ವೈರಲ್ ಆಗಬೇಕಂತಂದರೆ ನಮ್ಮೊಂದು ವಾಚ್ ಟೈಮ್ ಮೇನ್ ಇಂಪಾರ್ಟೆಂಟು. ಓಕೆನಾ, ವಾಚ್ ಟೈಮ್ ಯಾವಾಗ ನೀವು ಸ್ಟಾರ್ಟಿಂಗಲ್ಲಿ ಅದನ್ನು ಡ್ಯಾಮೇಜ್ ಮಾಡಿಬಿಟ್ರೆ ಇನ್ನು ಯೂಟ್ಯೂಬರ್ ಕಳಿಸೋರು ಕೂಡ ಕಳಿಸ್ದಿದ್ದಂಗೆ ಆಗ್ಬಿಡ್ತಾರೆ. ಓಕೆನಾ, ಸೊ ಅದಕ್ಕೆ ಹೇಳೋದು, ನೀವು ವೀಡಿಯೋ ಅಪ್ಲೋಡ್ ಮಾಡುವಾಗ ನೋಡಿ, ನೀವು ಯಾವುದೋ ಒಂದು ವೀಡಿಯೋ ಮಾಡ್ತಾ ಇದೆಯಾ, ನನಗೆ ಎಕ್ಸಾಂಪಲ್ 1000 ಸಬ್ಸ್ಕ್ರೈಬರ್ ಹೆಂಗೆ ಕಂಪ್ಲೀಟ್ ಮಾಡೋದು ಅಂತ ವೀಡಿಯೋ ಮಾಡ್ತಾ ಇದೆಯಾ. ಓಕೆನಾ, ವೀಡಿಯೋನೇ ಕೂಡ ನೀನು ಅಪ್ಲೋಡ್ ಮಾಡ್ತೀಯಾ. ಸೊ ಅಪ್ಲೋಡ್ ಮಾಡ್ಕೊಳ್ಳಿದ ನಂತರ ಅಲ್ಲೇನಪ್ಪ ಅಂತಂದರೆ ನಿಮಗೆ ಟ್ಯಾಗ್ ಸೆಕ್ಷನ್ ಇದೆ ನೋಡ್ತಾ ಇದ್ರೆ, ಆ ಒಂದು ಟ್ಯಾಗ್ ಸೆಕ್ಷನಲ್ಲಿ ನೀವು ಆಗಬೇಕಾಗುತ್ತೆ 1000 ಸಬ್ಸ್ಕ್ರೈಬನ್ನು ಹೇಗೆ ಕಂಪ್ಲೀಟ್ ಮಾಡೋದು. ಓಕೆನಾ, ಆ್ಯಂಡ್ ಇವಾಗ ನಮಗೆ ಟ್ಯಾಗ್ಸ್ ಬೇಕಾಗುತ್ತೆ. ಟ್ಯಾಗ್ಸ್ ಬೇಕಂತಂದರೆ ಏನು ಮಾಡಬೇಕಾಗುತ್ತೆ, ಸಿಂಪಲ್ ಆಗಿ ನೀವು ಯೂಟ್ಯೂಬ್ಗೆ ಹೋಗ್ಬಿಡಿ. ಓಕೆ, ಯೂಟ್ಯೂಬ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡಿ ಹೌ ಟು ಗೆಟ್ 1000 ಸಬ್ಸ್ಕ್ರೈಬರ್ಸ್ ಅಂತ ಸರ್ಚ್ ಮಾಡಿ. ನಿಮಗೆ ಕೆಳಗಡೆ ನೋಡ್ತಾ ಇದ್ರೆ ಕೀವರ್ಡ್ಸ್ ಬರ್ತಿದೆ. ಓಕೆನಾ, ಈ ಒಂದು ಕೀವರ್ಡ್ಸ್ ಏನಪ್ಪ ಅಂತಂದರೆ ನಿಮ್ಮೊಂದು ಟ್ಯಾಗ್ಸ್ಗಳಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಅಂತಂದರೆ ಎಲ್ಲೆಲ್ಲಿ ಪೆನ್ನಲ್ಲಿ ಬರೆದಿಟ್ಕೊಂಬಿಡಿ. ಓಕೆನಾ, ಬರೆದಿಟ್ಕೊಳ್ಳಿ. ನಂತರ ಒಂದು 10, 13, 12 ಟ್ಯಾಗ್ಸ್ ಬರುತ್ತೆ ನಿಮಗೆ. ಓಕೆನಾ, 500 ಲೆಟರ್ಸ್ಗಳನ್ನ ನೀವು ಹಾಕೋಬೋದು ಟ್ಯಾಗ್ ಸೆಕ್ಷನಲ್ಲಿ. ಆದರೆ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಅಂತಂದರೆ ನೀವು ಬರೆದಿಟ್ಕೊಳ್ಳಿ. ಸೊ ಬರೆದಿಟ್ಕೊಳ್ಳಿ ನಂತರ ಈ ಒಂದು ಟ್ಯಾಗ್ಸ್ ಡಿಫ್ರೆಂಟ್ ಸರ್ಚ್ ಮಾಡಿ. ಓಕೆನಾ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಕೆಳಗಡೆ ಸಜೆಷನ್ ಮಾಡುತ್ತೆ ಯೂಟ್ಯೂಬ್. ಏನಕ್ಕಪ್ಪ ಅಂತ ಇದೆಲ್ಲನೂ ಸರ್ಚ್ ಮಾಡ್ತಾ ಇದ್ರೆ ಆಡಿಯನ್ಸು, ಇದೆಲ್ಲನೂ ಸರ್ಚ್ ಮಾಡ್ತಾ ಇದ್ರೆ ಜನಗಳು. ಏನಕ್ಕಪ್ಪ ಅಂತಂದರೆ ಆವಾಗ ಈ ಒಂದು ಟ್ಯಾಗ್ಸ್ಗಳನ್ನು ಏನಿದೆಯಲ್ವ, ಈ ಒಂದು ಕೀವರ್ಡ್ ಏನಿದೆಯಲ್ವಾ, ಅದನ್ನು ತೊಗೊಂಡೋಗ್ಬಿಟ್ಟು ನಿಮ್ಮೊಂದು ಟ್ಯಾಗ್ ಸೆಕ್ಷನಲ್ಲಿ ಟೈಪ್ ಮಾಡಿಬಿಡಿ. ಟೈಪ್ ಮಾಡಿದ ತಕ್ಷಣ ಈ ಒಂದು ಟ್ಯಾಗ್ಸ್ ಕೂಡ ನಿಮ್ಮೊಂದು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕ್ಕೊಂಡಿರಬೇಕು. ಓಕೆ, ಈ ಒಂದು ವೀಡಿಯೋ ನೋಡ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ವೀಡಿಯೋ ಕೆಳಗಡೆ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ನಂದು. ಆ ಒಂದು ಡಿಸ್ಕ್ರಿಪ್ಷನಲ್ಲಿ ನೋಡ್ತಾ ಇದ್ರೆ ಯುವರ್ ಕ್ವೈರೀಸ್ ಅಂತ ಬರೆದ್ಬಿಟ್ಟು ನಾನು ಕೆಲವೊಂದು ಟ್ಯಾಗ್ಸ್ಗಳನ್ನು ಹಾಕಿದ್ದೀನಿ. ಓಕೆನಾ, ಆ ಒಂದು ಟ್ಯಾಗ್ಸ್ಗಳನ್ನು ಕೂಡ ಹಾಕ್ಕೊಂಡ್ರೆ ನಿಮ್ಮೊಂದು ವೀಡಿಯೋ ಹೇಳ್ತಾ ಇದ್ದೀನಿ ಗಾಯ್ಸ್ ವೈರಲ್ ಆಯಿತು ಅಂತ ಯಾವನೂ ನಿಲ್ಸೋಕ್ಕಾಗಲ್ಲ. ಓಕೆನಾ, ಏನಪ್ಪ ಅಂದರೆ ನಾವು ಸರ್ಚಿಂಗಲ್ಲಿ ವೀಡಿಯೋ ಮಾಡಿದರೆ ಸರ್ಚಿಂಗ್ ಟ್ಯಾಗ್ಸ್ಗಳನ್ನು ಎತ್ಕೊಂಡಿದ್ದೀರಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ವಿ, ಕೆಲವೊಂದು ಸಜೆಷನ್ ಮಾಡ್ತಿದ್ದೆ, ಆ ಒಂದು ಟ್ಯಾಗ್ಸ್ಗಳನ್ನು ನಮ್ಮೊಂದು ವೀಡಿಯೋ ಟ್ಯಾಗ್ಗಳನ್ನು ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿದ್ದೀನಿ. ಆ್ಯಂಡ್ 100% ವೀಡಿಯೋ ವೈರಲ್ ಆಗೇ ಆಗುತ್ತೆ. ನಾನು ಕೂಡ ಇದೇ ಥರನೇ ಮಾಡ್ತೀನಿ ಪ್ರತಿಯೊಂದು ವೀಡಿಯೋದಲ್ಲಿ. ಆದರೆ ನಾನು ಇದುವರೆಗೂ ಕೂಡ ನನ್ನೊಂದು ವೀಡಿಯೋನ ಯಾರಿಗೂ ಶೇರ್ ಮಾಡಿಲ್ಲ, ಶೇರ್ ಮಾಡೋದು ಇಲ್ಲ. ಏನಕ್ಕಪ್ಪ ಅಂದರೆ ಶೇರ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಆ ಯೂಟ್ಯೂಬರ್ ಏನು ವರ್ಕ್ ಮಾಡ್ತಾ ಇದ್ದಾರಲ್ಲ ನಮ್ಮೊಂದು ವೀಡಿಯೋ ಜೊತೆ, ಅದು ಕೂಡ ಮಾಡ್ದಿದ್ದಂಗೆ ಆಗ್ಬಿಡ್ತಾರೆ. ಓಕೆನಾ, ಅದಕ್ಕೆ ಹೇಳ್ತೀನಿ, ಸ್ಟಾರ್ಟಿಂಗಲ್ಲಿ ಇನ್ನೊಂದು ಚಾನಲಲ್ಲಿ 0 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಅಷ್ಟೇ, ಯಾವತ್ತಿಗೂ ಅಷ್ಟೇ ಯಾರಿಗೂ ಅಷ್ಟೇ ಆ ಒಂದು ವೀಡಿಯೋನ ಶೇರ್ ಮಾಡೋಕ್ಕೆ ಹೋಗಬೇಡ. ಶೇರ್ ಮಾಡಿದೀಯ ಅಂತ ಅಂದ್ಕೋ, ಆ ಒಂದು ವೀಡಿಯೋ ಲೈಫಲ್ಲಿ ನೀನು ಯಾವತ್ತೂ ವೈರಲ್ ಆಗಲ್ಲ. ಇದು ಮಾತ್ರ ನೆನಪಲ್ಲಿ ಇಟ್ಕೋ ಗೈಸ್. ಓಕೆನಾ, ಮತ್ತು ಎಲ್ಲನೂ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬಲ್ಲಿ ಯಾವ ಥರ ವರ್ಕ್ ಮಾಡಿದ್ರೆ ನಮ್ಮೊಂದು ವೀಡಿಯೋ ಬೇಗ ಗ್ರೋ ಆಗುತ್ತೆ, ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ವೀಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದೇ ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಮನಸ್ಸಿಗೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಸ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.